ಕೇಂದ್ರ ಸರ್ಕಾರ ತಂದಿರುವಂತಹ ಲೇಬರ್ ಕಾನೂನುಗಳ ಬದಲಾವಣೆಯಲ್ಲಿ ಮತ್ತೆ ಮೂರನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ 3 ರೂಲ್ಸ್. ನಂಬರ್ 1, ಒಂದು ಕಂಪ್ನಿಯಲ್ಲಿ ನೀವು 5 ವರ್ಷ ಕೆಲಸ ಮಾಡಿದ್ರೆ ಗ್ರಾಜ್ಯುಯಿಟಿಗೆ ನೀವು ಎಲಿಜಿಬಲ್ ಆಗ್ತಾ ಇದ್ರಿ. ಸೊ ಕಂಪ್ನಿ ನಿಮಗೆ ಅಪ್ರಿಸಿಯೇಷನ್ ಎಕ್ಸ್ಟೆಂಡ್ ಮಾಡಿದ್ರೆ ಕೆಲಸ ಇಷ್ಟು ವರ್ಷ ಅಂತ ನಿಮಗೆ ಗ್ರಾಜ್ಯುಯಿಟಿ ಕೊಡ್ತಾ ಇತ್ತು. ಅದಿನ್ ಮುಂದೆ 1 ವರ್ಷಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. 1 ವರ್ಷ ಒಂದು ಕಂಪ್ನಿಯಲ್ಲಿ ಮಾಡಿದ್ರು ಕೂಡ ಈ ಗ್ರಾಜ್ಯುಯಿಟಿ ನೀವು ಕೊಡಬೇಕಾಗತ್ತೆ, ಕಂಪ್ನಿಯವರು ನಿಮಗೆ ಕೊಡ್ತಾರೆ. ಸೊ ಈ ಒಂದು ರೂಲ್ಸ್. ಎರಡನೇದಾಗಿ, ಈ ಸಂಬಳ ಅನ್ನೋದು 7ನೇ ತಾರೀಕಿನ ಒಳಗೆ, ಒಂದು ತಿಂಗಳ 7ನೇ ತಾರೀಕಿನ ಒಳಗೆ ನಿಮ್ಮ ಸಂಬಳವನ್ನ ಆ ಕಂಪನಿ ಕ್ಲಿಯರ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಇದು ಎರಡನೇದು. ಮೂರನೇದು ಬಂದು, ನೀವೊಂದು ಕಂಪ್ನಿಯಲ್ಲಿ ಕೆಲಸ ಮಾಡಿರ್ತೀರಾ, ರಿಸೈನ್ ಮಾಡ್ತೀರಾ, 2 ತಿಂಗಳ ನೋಟಿಸ್ ಪೀರಿಯಡ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ಗೆ ಅವರು ಸತಾಯಿಸೋ ಹಾಗಿಲ್ಲ. ಹೋಲ್ಡ್ ಮಾಡಿರುವಂತಹ ಸ್ಯಾಲರಿ ಏನೇನು ಪೇಮೆಂಟ್ ಮಾಡಬೇಕು, ಸೊ ಅದನ್ನ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ಕ್ಲಿಯರ್ ಮಾಡಬೇಕಾಗತ್ತೆ. ಇದು ಮೇಜರ್ 3 ಲೇಬರ್ ರೂಲ್ಸ್ ನಲ್ಲಿ ಆಗಿರುವಂತಹ ಬದಲಾವಣೆ. ಇದರ ಬಗ್ಗೆ ಏನ್ ಹೇಳ್ತೀರಾ, ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.